ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮದುವೆ ಬಟ್ಟೆ ತೆಗೆದುಕೊಳ್ಳಲು ಬಂದ ಹುಡುಗಿಗೆ ಅಲ್ಲಿಯ ಟೈಲರ್ ಅಳತೆ ತೆಗೆದುಕೊಳ್ಳುವ ನೆಪದಲ್ಲಿ ಮಜಾ ಮಾಡಿ ಸುಖಾಪಟ್ಟ. ಕತೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲೂ ಸ್ಕಿಪ್ ಮಾಡಿದೆ. ಕತೆನ ಕೊನೆಯೇ ತನಕ ಕೇಳ್ತಾ ಹೋಗಿ. ನನ್ನ ಹೆಸರು ರಾಜು. ನಾನು ಒಬ್ಬ ಫ್ಯಾಷನ್ ಡಿಸೈನರ್ ಆದ ಒಂದು ಬೊಟಿಕ್ ನಡೆಸುತ್ತೇನೆ. ಅದೇ ನನಗೆ ಸ್ವಲ್ಪ ಹುಡುಗಿಯರ ಶೋಕಿ ಜಾಸ್ತಿ. ನನ್ನ ಕೈ ಕೆಳಗಡೆ 3-4 ಜನ ಬಟ್ಟೆ ಹೊಲಿಯುವವರು ಇದ್ದಾರೆ. ಆದರೆ ಎಲ್ಲ ಹುಡುಗಿಯರಿಗೂ ಅಳತೆ ಮಾತ್ರ ನಾನೇ ತೆಗೆಯುತ್ತೇನೆ. ನಾನು ಮಾಡುವ ಡಿಸೈನ್ಸ್, ಹೊಲೆದುಕೊಡುವ ಬಟ್ಟೆಗಳು ಎಲ್ಲವೂ ತುಂಬಾನೇ ಸುಂದರವಾಗಿರುತ್ತವೆ. ಹಾಗಾಗಿ ಸಾಕಷ್ಟು ಸೆಲೆಬ್ರಿಟಿಗಳು, ರಿಚ್ ಪೀಪಲ್ಗಳೇ ನನ್ನ ಕಸ್ಟಮರ್ಗಳು. ಹಾಗಾಗಿ ಹಣಕ್ಕೇನೂ ನನಗೆ ತೊಂದರೆ ಇಲ್ಲ. ಸಿಕ್ಕಾಪಟ್ಟೆ ದುಡಿಯುತ್ತೇನೆ. ಹಾಗೆಯೇ ನನ್ನ ಹತ್ತಿರ ಬಟ್ಟೆ ಡಿಸೈನ್ ಮಾಡಿಸಲು ಬರುವ ಎಷ್ಟೋ ಹೆಣ್ಣಿನ ರುಚಿಯನ್ನು ನೋಡಿದ್ದೇನೆ. ಹೀಗೆ ನನ್ನ ಜೀವನ ಕಳೆಯುತ್ತಲೇ ಇತ್ತು. ಒಂದು ದಿನ ಮಧ್ಯಾಹ್ನ ಒಂದು ಜೋಡಿ ನಮ್ಮ ಬೊಟೀಕಿಗೆ ಬಂತು. ನೋಡಲು ತುಂಬ ಸುಂದರವಾಗಿದ್ದರು. ಇನ್ನು 1 ತಿಂಗಳ ಮದುವೆ ಇದೆ. ಹಾಗಾಗಿ ಬಟ್ಟೆ ಸ್ಟಿಚ್ ಮಾಡಿಸಲು ಬಂದಿದ್ದರು. ನಾನು ಆ ಹುಡುಗಿಗೆ, ಬನ್ನಿ ಮೇಡಮ್, ಡಿಸೈನ್ಸ್ ಎಲ್ಲ ನೋಡಿ, ನಿಮಗೆ ಯಾವ ಡಿಸೈನ್ ಓಕೆ ಆಗುತ್ತದೆಯೋ ಅದನ್ನೇ ನಾನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದೆ. ಅವಳು ನಿಧಾನಕ್ಕೆ ನನ್ನ ಬೊಟಿಕ್ನಲ್ಲಿ ಇದ್ದಂತಹ ಎಲ್ಲ ಡಿಸೈನ್ಸ್ ಬಟ್ಟೆಗಳನ್ನು ನೋಡುತ್ತಾ ಹೋಗುತ್ತಿದ್ದಳು. ನಾನು ಅವಳ ಜೊತೆಗೆ ಆ ಎಲ್ಲ ಡಿಸೈನ್ಗಳನ್ನು ಎಕ್ಸ್ಪ್ಲೈನ್ ಮಾಡುತ್ತಾ, ಅವಳಿಗೆ ವಿವರಿಸುತ್ತಾ ಅವಳ ಜೊತೆಯೇ ನಡೆಯುತ್ತಿದ್ದೆ. ಆಗಾಗ ಅವಳ ಸೌಂದರ್ಯವನ್ನು ಕದ್ದು ನೋಡುತ್ತಿದ್ದೆ. ಇದು ಅವಳ ಗಮನಕ್ಕೂ ಬಂದಿತ್ತು. ಆದರೂ ಕೂಡ ಅವಳು ನನಗೆ ಏನೂ ಹೇಳಲಿಲ್ಲ. ನನಗೆ ಇನ್ನೂ ಧೈರ್ಯ ಬಂದು ಅವಳನ್ನು ಆಗಾಗ ಮುಟ್ಟುತ್ತಾ ನಡೆಯುತ್ತಿದ್ದೆ. ಆಗಲೂ ಕೂಡ ಅವಳು ಏನೂ ಹೇಳಲಿಲ್ಲ. ನನಗೆ ಇನ್ನೂ ಖುಷಿಯಾಯಿತು. ಎಲ್ಲವನ್ನು ನೋಡಿ ಒಂದು ಡಿಸೈನನ್ನು ಸೆಲೆಕ್ಟ್ ಮಾಡಿ, ಸರಿ ಮೇಡಮ್, ಇವಾಗ ನಾನು ಆ ಬಟ್ಟೆಯನ್ನು ಹೊಲಿಯುವುದಕ್ಕಾಗಿ ಅಳತೆ ತೆಗೆದುಕೊಳ್ಳಬೇಕು ಎಂದು ಹೇಳಿದೆ. ಸರಿ ಅಂತ ಹೇಳಿ ಒಂದು ಪ್ರೈವೇಟ್ ರೂಮಿಗೆ ಇಬ್ಬರು ಹೋದೆವು. ಅಳತೆ ತೆಗೆಯುವ ನೆಪದಲ್ಲಿ ಅವಳನ್ನು ಸಾಕಷ್ಟು ಬಾರಿ ಮುಟ್ಟಿ ಮುದ್ದಾಡಿದ್ದೆ. ಆದರೆ ಅವಳು ಕಂಫರ್ಟೇಬಲ್ ಆಗಿ ಇರಲಿಲ್ಲ. ಯಾಕೆ, ನಿನಗೆ ಇದೆಲ್ಲ ಇಷ್ಟವಾಗುತ್ತಿಲ್ಲವೇ ಎಂದು ಕೇಳಿದೆ. ಅದಕ್ಕವಳು, ತುಂಬ ಇಷ್ಟವಾಗುತ್ತಿದೆ, ಆದರೆ ಹೊರಗಡೆ ನಾನು ಮದುವೆಯಾಗುವ ಹುಡುಗ ಇದ್ದಾನೆ. ನಾವು ಹೋಗುವುದು ಲೇಟ್ ಆದರೆ ಅವನಿಗೆ ಡೌಟ್ ಬರುತ್ತದೆ ಎಂದು ಹೇಳಿದಳು. ಓ ಹೌದಾ, ಹಾಗಿದ್ದರೆ ಇವತ್ತು ಬೇಡ, ಬಾ ಹೊರಗೆ ಎಂದು ಅವಳನ್ನು ಕರೆದುಕೊಂಡು ಹೊರಗಡೆ ಬಂದೆ. ಆಗ ಆ ಹುಡುಗ ಅವಳ ಹತ್ತಿರ ಬಂದು, ಎಲ್ಲ ಮುಗಿಯಿತಾ ಎಂದು ಕೇಳಿದ. ಆಗ ನಾನು, ಇಲ್ಲ ಸರ್, ಮೇಡಮ್ ಸೆಲೆಕ್ಟ್ ಮಾಡಿರುವ ಡಿಸೈನ್ ಅಳತೆ ತೆಗೆದುಕೊಳ್ಳಲು ಈಗ ಆಗುವುದಿಲ್ಲ ಎಂದು ಹೇಳಿದೆ. ಅದಕ್ಕೆ ಆ ಹುಡುಗ ಗೊಂದಲದಿಂದ ನನ್ನ ಮುಖ ನೋಡುತ್ತಾ, ಯಾಕೆ ಎಂದು ಕೇಳಿದ. ಅದಕ್ಕೆ ನಾನು, ಮೇಡಮ್ ಈಗ ಸೀರೆ ಹಾಕಿಕೊಂಡಿದ್ದಾರೆ, ಹಾಗಾಗಿ ಈಗ ಅಳತೆ ತೆಗೆದುಕೊಂಡು ಅದು ನೀಟಾಗಿ ಬರುವುದಿಲ್ಲ. ಅದೂ ಅಲ್ಲದೆ ನೀವು ರಿಸೆಪ್ಷನ್ಗೋಸ್ಕರ ಇದನ್ನು ಸೆಲೆಕ್ಟ್ ಮಾಡಿರುವುದು. ಅಳತೆ ಸರಿಯಾಗಿ ಇಲ್ಲ ಎಂದರೆ ಚೆನ್ನಾಗಿ ಕಾಣುವುದಿಲ್ಲ ಅಲ್ಲವೇ? ಹಾಗಾಗಿ ನಾಳೆ ಡ್ರೆಸ್ ಹಾಕಿಕೊಂಡು ಬನ್ನಿ, ಅಳತೆ ತೆಗೆದುಕೊಳ್ಳುತ್ತೇನೆ. ಆಗ ಅವನು, ಅಯ್ಯೋ ಆಗುವುದಿಲ್ಲ, ನಾನು ನಾಳೆ ಇರಲಾಗುವುದಿಲ್ಲ, ನನಗೆ ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಹೇಳಿದ. ಆಗ ನಾನು, ಮೇಡಮ್, ನಮ್ಮ ಮುಖವನ್ನು ನೋಡಿದೆ. ಆಗ ಅವರು, ಬೇಬಿ,
ನೀನು ನಿನ್ನ ಕೆಲಸವನ್ನ ಮುಂದುವರಿಸು. ಬಟ್ಟೆ ಹೇಗೂ ಇಬ್ಬರು ಆಗಲೇ ಸೆಲೆಕ್ಟ್ ಮಾಡಿ ಆಗಿದೆ. ನಾಳೆ ನಾನು ಬಂದು ಅಳತೆ ಕೊಟ್ಟು ಹೋಗುತ್ತೇನೆ ಎಂದು ಹೇಳಿದರು. ಅದಕ್ಕೆ ಹುಡುಗ, ಆರ್ ಯು ಓಕೆ ಬೇಬಿ ಅಂತ ಕೇಳ್ದ. ಅದಕ್ಕವಳು, ಯಾ ಬೇಬಿ, ನನಗೆ ಏನೂ ತೊಂದರೆ ಇಲ್ಲ. ನೀನು ಇನ್ನೂ ಕೆಲಸವನ್ನು ನೋಡಿಕೊ, ನಾನು ಒಬ್ಬಳೇ ಬಂದು ಅಳತೆ ಕೊಟ್ಟು ಹೋಗುತ್ತೇನೆ ಅಂತ ಹೇಳಿದಳು. ಅದಕ್ಕೆ ಆ ಹುಡುಗ ಒಪ್ಪಿಕೊಂಡ. ಅವನು ಒಪ್ಪಿಕೊಂಡಿದ್ದನ್ನು ನೋಡಿ ನನಗೆ ಸಿಕ್ಕಾಪಟ್ಟೆ ಖುಷಿಯಾಯಿತು. ಅವಳು ಕೂಡ ಖುಷಿಯಿಂದ, ಸರಿ ನಾನೀಗ ಹೊರಡುತ್ತೇನೆ, ನಾಳೆ ಬರುತ್ತೇನೆ ಅಂತ ಹೇಳಿದಳು. ನಾನು ಕೂಡ ಸರಿ ಅಂತ ಹೇಳಿದೆ. ಅವರಿಬ್ಬರು ಹೋಗುವಾಗ ಬಾಗಿಲಿಂದ ಇನ್ನೇನು ಆಚೆ ಹೋಗಬೇಕು. ಅವಳು ಹಿಂದೆ ತಿರುಗಿ ನನಗೆ ಕಣ್ಣು ಹೊಡೆದು ಹೋದಳು. ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿತ್ತು. ಇಂತಹ ದಂತದ ಗೊಂಬೆಯಂತಿರುವ ಹೆಣ್ಣು ನಾಳೆ ನನ್ನ ವಶವಾಗುತ್ತಾಳೆ. ನಾಳೆ ಎಷ್ಟು ಬೇಗ ಆಗುವುದೋ ಎಂದು ಕಾಯುತ್ತಿದ್ದೆ. ಅವತ್ತಿನ ರಾತ್ರಿ ನನಗೆ ನಿದ್ದೆಯೇ ಬರಲಿಲ್ಲ. ಬೆಳಗ್ಗೆ ಎಷ್ಟೊತ್ತು ಬೇಗ ಆಗುತ್ತದೆಯೋ, ಎಷ್ಟು ಬೇಗ ನಾನು ಬೊಟೀಕಿಗೆ ಹೋಗಿ ಬಾಗಿಲು ತೆರೆಯುತ್ತೇನೆಯೋ, ಅವಳು ಯಾವಾಗ ಬರುತ್ತಾಳೆಯೋ, ನಾನು ಅವಳನ್ನು ಯಾವಾಗ ಮಜಾ ಮಾಡುತ್ತೇನೆಯೋ ಎಂದು ಯೋಚಿಸುತ್ತಾ ರಾತ್ರಿಯೆಲ್ಲ ಕಳೆದೆ. ಯಾವ ರೀತಿಯೆಲ್ಲ ನಾನು ಅವಳನ್ನು ಮಾಡಬಹುದು, ಅವಳು ಅದಕ್ಕೆ ಯಾವ ರೀತಿ ಎಕ್ಸ್ಪ್ರೆಷನ್ ಕೊಡಬಹುದು ಎಲ್ಲವನ್ನು ಯೋಚಿಸುತ್ತಾ ಕನಸು ಕಾಣುತ್ತಾ ಅವತ್ತಿನ ರಾತ್ರಿಯನ್ನು ಕಳೆದೆ. ನನಗೆ ನಿದ್ದೆ ಬಂದಾಗ ಬೆಳಗಿನ ಜಾವವೇ ಆಗಿಬಿಟ್ಟಿತ್ತು. ಹಾಗಾಗಿ ಅವತ್ತು ನಾನು ಎದ್ದೇಳುವುದು ತುಂಬ ಲೇಟ್ ಆಗಿತ್ತು. ನಾನು ಎದ್ದಾಗಲೇ ಗಂಟೆ 9 ಆಗಿತ್ತು. ಅಯ್ಯೋ, ಇದೇನು ಇಷ್ಟು ಟೈಮ್ ಆಗಿಬಿಟ್ಟಿದೆ ಎಂದು ಅವಸರದಿಂದ ರೆಡಿಯಾಗಿ ಬೊಟಿಕ್ನ ಕಡೆ ಓಡಿದೆ. ಬೊಟಿಕ್ ಬಂದು ಬಾಗಿಲು ತೆಗೆದಾಗ ಆಗಲೇ 11 ಗಂಟೆ ಆಗಿಬಿಟ್ಟಿತ್ತು. ಆದರೆ ಇನ್ನೂ ನನ್ನ ಹುಡುಗಿ ಬಂದಿರಲೇ ಇಲ್ಲ. ಸರಿ ಅಂತ ಹೇಳಿ ನಾನು ಇರುವ ಕೆಲಸವನ್ನು ಗಮನಿಸುತ್ತಾ ಉಳಿದೆ. ಸುಮಾರು 1 ಗಂಟೆ ಆಗಿತ್ತು. ಆ ಹುಡುಗಿ ಬಂದಳು. ಬ್ಲ್ಯಾಕ್ ಕಲರ್ ಮಂಡಿಗಿಂತ ಮೇಲೆ ಇರುವ ಒಂದು ಫ್ರಾಕ್ ತೊಟ್ಟಿದ್ದಳು. ಲೂಸ್ ಹೇರ್ ಬಿಟ್ಟು ಮೇಕಪ್ ಮಾಡಿಕೊಂಡು ಬಂದು ನನ್ನ ಮುಂದೆ ನಿಂತಳು. ನಾನು ನೋಡಿ ಒಂದು ಕ್ಷಣ ಕಳೆದೇ ಹೋದೆ. ನಿನ್ನೆ ಸೀರೆಯಲ್ಲಿ ತುಂಬ ಸುಂದರವಾಗಿ ಕಾಣಿಸುತ್ತಿದ್ದಳು. ಆದರೆ ಇವತ್ತು ಈ ಮಾಡ್ರನ್ ಡ್ರೆಸ್ಸಲ್ಲಿ ಅಂತೂ ನೋಡಲು 2 ಕಣ್ಣು ಸಾಲುತ್ತಿಲ್ಲವಲ್ಲ, ಅಷ್ಟು ಸುಂದರವಾಗಿದ್ದಳು. ಅವಳು ಬಂದ ತಕ್ಷಣ ಅವಳನ್ನು ನೋಡುತ್ತಾ, ಮೇಡಮ್, ಅಳತೆ ತೆಗೆದುಕೊಳ್ಳೋಣವೇ ಎಂದು ಕೇಳುತ್ತಾ ಒಂದು ಕಣ್ಣು ಹೊಡೆದೆ. ಏಕೆಂದರೆ ಅಲ್ಲಿ ನಮ್ಮ ಹುಡುಗರೆಲ್ಲ ಇದ್ದರು. ಅವರಿಗೆ ಡೌಟ್ ಬರಬಾರದಲ್ಲ, ಅದಕ್ಕಾಗಿ. ಅವಳು ಓಕೆ, ತೆಗೆದುಕೊಳ್ಳೋಣ, ನಡೆಯಿರಿ ಎಂದು ಹೇಳಿದಳು. ನಾನು ಅವಳನ್ನು ಕರೆದುಕೊಂಡು ನಮ್ಮ ಪ್ರೈವೇಟ್ ರೂಮಿಗೆ ಹೋದೆ. ಯಾಕೆ ಇಷ್ಟು ತಡ ಮಾಡಿದೆ ಬರುವುದಕ್ಕೆ? ನಾನು ನಿನಗೋಸ್ಕರ ಅಂತಲೇ ಕಾಯುತ್ತಾ ಇದ್ದೆ ಗೊತ್ತಾ ಎಂದು ಕೇಳಿದೆ. ಹೌದಾ ಎಂದು ಕೇಳಿದಳು. ಹೌದು, ನಿನ್ನ ಸೌಂದರ್ಯವನ್ನು ನೋಡಿದಾಗಿನಿಂದ ನಾನು ಹುಚ್ಚನಾಗಿ ಬಿಟ್ಟಿದ್ದೇನೆ. ರಾತ್ರಿಯೆಲ್ಲ ನನಗೆ ನಿದ್ದೆಯೇ ಬರುತ್ತಿಲ್ಲ. ನಿನ್ನ ಬಗ್ಗೆಯೇ ಕನಸು ಕಾಣುತ್ತಿದ್ದೆ ಗೊತ್ತಾ ಎಂದು ಹೇಳಿದೆ. ಆಗ ಅವಳು ನಗುತ್ತಾ, ನಾನು ಕೂಡ ಅಷ್ಟೇ, ನಿನ್ನನ್ನು ನೋಡಿದಾಗಿನಿಂದ ತುಂಬ ಇಷ್ಟವಾಗಿ ಬಿಟ್ಟಿದ್ದೀಯ. ಎಷ್ಟು ಎಂದರೆ ನಿನ್ನನ್ನೇ ಮದುವೆಯಾಗಬೇಕು ಅನ್ನುವಷ್ಟು. ಆದರೆ ನಿನ್ನನ್ನು ಮದುವೆಯಾಗಲು ಆಗುವುದಿಲ್ಲ. ಏಕೆಂದರೆ ನನ್ನ ಅಪ್ಪ ಇದಕ್ಕೆಲ್ಲ ಒಪ್ಪುವುದಿಲ್ಲ. ಹೋಗಲಿ ಬಿಡು. ನಾನು ಮದುವೆಯಾಗುತ್ತಿರುವ ಹುಡುಗ ಫಾರಿನ್ನಲ್ಲಿ ಇರುವುದು. ಮದುವೆಯಾಗಿ 1 ತಿಂಗಳಿಗೆ ಅವನು ಫಾರಿನ್ಗೆ ಹೋಗಿಬಿಡುತ್ತಾನೆ. ನಾನು ಇಲ್ಲಿಯೇ ಉಳಿಯುತ್ತೇನೆ. ನಿನ್ನ ಜೊತೆ
ಆರಾಮವಾಗಿ ಮಜಾ ಮಾಡಬಹುದು, ಮದುವೆ ಅವನ ಜೊತೆ, ಆದರೂ ಕೂಡ ಮಜಾ ನಿನ್ನ ಜೊತೆ ಮಾಡಬಹುದು ಎಂದು ಹೇಳಿದಳು. ನನಗಂತೂ ಈ ವಿಷಯವನ್ನು ಕೇಳಿ ಆಕಾಶದಲ್ಲಿ ತೇಲಿದಂತೆ ಆಗುತ್ತಿತ್ತು. ಸ್ವರ್ಗಕ್ಕೆ ಮೂರೇ ಗೇಣು ಅನ್ನುವಂತಿತ್ತು. ಲಡ್ಡು ಬಂದು ಬಾಯಿಗೆ ಬಿದ್ದಂತೆ ಆಗಿತ್ತು. ಅವಳೇ ಮುಂದುವರೆದು, ಇನ್ನು ಏನು ಯೋಚಿಸುತ್ತಿದ್ದೀಯಾ ಎಂದು ಕೇಳಿದಳು. ಏನೂ ಇಲ್ಲ ಅಂತ ಹೇಳುತ್ತಾ ಅವಳನ್ನ